ನೋಡಿ, ಉಸಿರಾಡೋ ಗಾಳಿ ಒಂದು ಬಿಟ್ಟು ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳಿಯನ್ನ ಮೊಳಗಿಸಿದೆ. ಬೆಲೆ ಏರಿಕೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಇದು. ನಿನ್ನೆ ಮೈಸೂರು, ಇಂದು ಹಾಸನದಲ್ಲಿ ಆರ್ಭಟ ಬಹಳ ಜೋರಾಗಿದೆ. ಹಾಸನದಲ್ಲಿ ಸಾಗಲಿರುವ 2ನೇ ದಿನದ ಜನಾಕ್ರೋಶ ಯಾತ್ರೆ. ಇಂದು ಹಾಸನದಲ್ಲಿ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಈ ಜನಾಕ್ರೋಶ ಯಾತ್ರೆಗೆ ಜೆಡಿಎಸ್ ನಾಯಕರನ್ನು ಕೂಡ ಆಹ್ವಾನಿಸಿದೆ ಬಿಜೆಪಿಯ ನಾಯಕರು. ಟೋಟಲ್ 4 ಹಂತದಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆ ಸಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಜನಾಕ್ರೋಶ ಯಾತ್ರೆ ನಡೀತಾ ಇರುವಂಥದ್ದು. ನಿನ್ನೆ ಮೈಸೂರು, ಇದು ಹಾಸನದಲ್ಲಿ, ಹಾಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಿಜೆಪಿ ನಾಯಕರ ದಂಡೆ ಈ ಯಾತ್ರೆಯನ್ನ ಕೈಗೊಂಡಿರುವಂಥದ್ದು. ಇದರಲ್ಲಿ ಕೇಂದ್ರ ಸಚಿವರು ಇರ್ಬೋದು, ಮಾಜಿ ಸಿಎಂ ಇರ್ಬೋದು, ಹಾಗೆ ಬಿಜೆಪಿಯ ಹಲವಾರು ಮುಖಂಡರು, ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ರೇಟ್ ಎಲ್ಲ ಜಾಸ್ತಿ ಆಗಿದೆ, ಕಡಿಮೆ ಮಾಡಬೇಕು, ಇದರಿಂದ ಜನರು ಕೂಡ ರೊಚ್ಚಿಗೆದ್ದಿದ್ದಾರೆ. ಪ್ರತಿಯೊಂದರ ಬೆಲೆ ಕೂಡ ಜಾಸ್ತಿ ಆಗಿದೆ. ಮೆಟ್ರೋ ಇರ್ಬೋದು, ಬಸ್ಸು ದರ ಇರ್ಬೋದು, ಅಥವಾ ಹಾಲ್ ಇರ್ಬೋದು, ಗ್ಯಾಸು, ಪ್ರತಿಯೊಂದರ ದರ ಕೂಡ ಜಾಸ್ತಿ ಆಗಿದ್ದಾರೆ. ಇದರ ವಿರುದ್ಧ ಈಗ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಜನಾಕ್ರೋಶ ಯಾತ್ರೆ ಅಂತ ಈಗ ಮಾಡ್ತಾ ಇದ್ದಾರೆ. 4 ಹಂತದಲ್ಲಿ ಈ ಯಾತ್ರೆ ಸಾಗುತ್ತೆ. ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಈ ಯಾತ್ರೆಗೆ ಚಾಲನೆ ಸಿಕ್ಕಿರುವಂಥದ್ದು. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯ ಎಲ್ಲ ಮುಗಿಸಿ ಮೈಸೂರಿನಲ್ಲಿ ಈ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಇವತ್ತು ಹಾಸನದಲ್ಲಿ ಶಕ್ತಿ ಪ್ರದರ್ಶನವನ್ನ ಬಿಜೆಪಿ ನಾಯಕರು ನಡೆಸಲಿದ್ದಾರೆ. ನೋಡಿ, ಉಸಿರಾಡೋ ಗಾಳಿ ಒಂದು ಬಿಟ್ಟು ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳಿಯನ್ನ ಮೊಳಗಿಸಿದೆ. ಬೆಲೆ ಏರಿಕೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಇದು. ನಿನ್ನೆ ಮೈಸೂರು, ಇಂದು ಹಾಸನದಲ್ಲಿ ಆರ್ಭಟ ಬಹಳ ಜೋರಾಗಿದೆ. ಹಾಸನದಲ್ಲಿ ಸಾಗಲಿರುವ 2ನೇ ದಿನದ ಜನಾಕ್ರೋಶ ಯಾತ್ರೆ. ಇಂದು ಹಾಸನದಲ್ಲಿ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಈ ಜನಾಕ್ರೋಶ ಯಾತ್ರೆಗೆ ಜೆಡಿಎಸ್ ನಾಯಕರನ್ನು ಕೂಡ ಆಹ್ವಾನಿಸಿದೆ ಬಿಜೆಪಿಯ ನಾಯಕರು. ಟೋಟಲ್ 4 ಹಂತದಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆ ಸಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಜನಾಕ್ರೋಶ ಯಾತ್ರೆ ನಡೀತಾ ಇರುವಂಥದ್ದು. ನಿನ್ನೆ ಮೈಸೂರು, ಇದು ಹಾಸನದಲ್ಲಿ, ಹಾಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಿಜೆಪಿ ನಾಯಕರ ದಂಡೆ ಈ ಯಾತ್ರೆಯನ್ನ ಕೈಗೊಂಡಿರುವಂಥದ್ದು. ಇದರಲ್ಲಿ ಕೇಂದ್ರ ಸಚಿವರು ಇರ್ಬೋದು, ಮಾಜಿ ಸಿಎಂ ಇರ್ಬೋದು, ಹಾಗೆ ಬಿಜೆಪಿಯ ಹಲವಾರು ಮುಖಂಡರು, ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ರೇಟ್ ಎಲ್ಲ ಜಾಸ್ತಿ ಆಗಿದೆ, ಕಡಿಮೆ ಮಾಡಬೇಕು, ಇದರಿಂದ ಜನರು ಕೂಡ ರೊಚ್ಚಿಗೆದ್ದಿದ್ದಾರೆ. ಪ್ರತಿಯೊಂದರ ಬೆಲೆ ಕೂಡ ಜಾಸ್ತಿ ಆಗಿದೆ. ಮೆಟ್ರೋ ಇರ್ಬೋದು, ಬಸ್ಸು ದರ ಇರ್ಬೋದು, ಅಥವಾ ಹಾಲ್ ಇರ್ಬೋದು, ಗ್ಯಾಸು, ಪ್ರತಿಯೊಂದರ ದರ ಕೂಡ ಜಾಸ್ತಿ ಆಗಿದ್ದಾರೆ. ಇದರ ವಿರುದ್ಧ ಈಗ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಜನಾಕ್ರೋಶ ಯಾತ್ರೆ ಅಂತ ಈಗ ಮಾಡ್ತಾ ಇದ್ದಾರೆ. 4 ಹಂತದಲ್ಲಿ ಈ ಯಾತ್ರೆ ಸಾಗುತ್ತೆ. ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಈ ಯಾತ್ರೆಗೆ ಚಾಲನೆ ಸಿಕ್ಕಿರುವಂಥದ್ದು. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯ ಎಲ್ಲ ಮುಗಿಸಿ ಮೈಸೂರಿನಲ್ಲಿ ಈ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಇವತ್ತು ಹಾಸನದಲ್ಲಿ ಶಕ್ತಿ ಪ್ರದರ್ಶನವನ್ನ ಬಿಜೆಪಿ ನಾಯಕರು ನಡೆಸಲಿದ್ದಾರೆ. ನೋಡಿ, ಉಸಿರಾಡೋ ಗಾಳಿ ಒಂದು ಬಿಟ್ಟು ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳಿಯನ್ನ ಮೊಳಗಿಸಿದೆ. ಬೆಲೆ ಏರಿಕೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಇದು. ನಿನ್ನೆ ಮೈಸೂರು, ಇಂದು ಹಾಸನದಲ್ಲಿ ಆರ್ಭಟ ಬಹಳ ಜೋರಾಗಿದೆ. ಹಾಸನದಲ್ಲಿ ಸಾಗಲಿರುವ 2ನೇ ದಿನದ ಜನಾಕ್ರೋಶ ಯಾತ್ರೆ. ಇಂದು ಹಾಸನದಲ್ಲಿ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಈ ಜನಾಕ್ರೋಶ ಯಾತ್ರೆಗೆ ಜೆಡಿಎಸ್ ನಾಯಕರನ್ನು ಕೂಡ ಆಹ್ವಾನಿಸಿದೆ ಬಿಜೆಪಿಯ ನಾಯಕರು. ಟೋಟಲ್ 4 ಹಂತದಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆ ಸಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಜನಾಕ್ರೋಶ ಯಾತ್ರೆ ನಡೀತಾ ಇರುವಂಥದ್ದು. ನಿನ್ನೆ ಮೈಸೂರು, ಇದು ಹಾಸನದಲ್ಲಿ, ಹಾಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಿಜೆಪಿ ನಾಯಕರ ದಂಡೆ ಈ ಯಾತ್ರೆಯನ್ನ ಕೈಗೊಂಡಿರುವಂಥದ್ದು. ಇದರಲ್ಲಿ ಕೇಂದ್ರ ಸಚಿವರು ಇರ್ಬೋದು, ಮಾಜಿ ಸಿಎಂ ಇರ್ಬೋದು, ಹಾಗೆ ಬಿಜೆಪಿಯ ಹಲವಾರು ಮುಖಂಡರು, ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ರೇಟ್ ಎಲ್ಲ ಜಾಸ್ತಿ ಆಗಿದೆ, ಕಡಿಮೆ ಮಾಡಬೇಕು, ಇದರಿಂದ ಜನರು ಕೂಡ ರೊಚ್ಚಿಗೆದ್ದಿದ್ದಾರೆ. ಪ್ರತಿಯೊಂದರ ಬೆಲೆ ಕೂಡ ಜಾಸ್ತಿ ಆಗಿದೆ. ಮೆಟ್ರೋ ಇರ್ಬೋದು, ಬಸ್ಸು ದರ ಇರ್ಬೋದು, ಅಥವಾ ಹಾಲ್ ಇರ್ಬೋದು, ಗ್ಯಾಸು, ಪ್ರತಿಯೊಂದರ ದರ ಕೂಡ ಜಾಸ್ತಿ ಆಗಿದ್ದಾರೆ. ಇದರ ವಿರುದ್ಧ ಈಗ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಜನಾಕ್ರೋಶ ಯಾತ್ರೆ ಅಂತ ಈಗ ಮಾಡ್ತಾ ಇದ್ದಾರೆ. 4 ಹಂತದಲ್ಲಿ ಈ ಯಾತ್ರೆ ಸಾಗುತ್ತೆ. ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಈ ಯಾತ್ರೆಗೆ ಚಾಲನೆ ಸಿಕ್ಕಿರುವಂಥದ್ದು. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ
ಪೂಜೆ ಕೈಂಕರ್ಯ ಎಲ್ಲ ಮುಗಿಸಿ ಮೈಸೂರಿನಲ್ಲಿ ಈ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಇವತ್ತು ಹಾಸನದಲ್ಲಿ ಶಕ್ತಿ ಪ್ರದರ್ಶನವನ್ನ ಬಿಜೆಪಿ ನಾಯಕರು ನಡೆಸಲಿದ್ದಾರೆ. ನೋಡಿ, ಉಸಿರಾಡೋ ಗಾಳಿ ಒಂದು ಬಿಟ್ಟು ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿದೆ. ಬೆಲೆ ಏರಿಕೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಇದು. ನಿನ್ನೆ ಮೈಸೂರು, ಇಂದು ಹಾಸನದಲ್ಲಿ ಆರ್ಭಟ ಬಹಳ ಜೋರಾಗಿದೆ. ಹಾಸನದಲ್ಲಿ ಸಾಗಲಿರುವ 2ನೇ ದಿನದ ಜನಾಕ್ರೋಶ ಯಾತ್ರೆ. ಇಂದು ಹಾಸನದಲ್ಲಿ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಈ ಜನಾಕ್ರೋಶ ಯಾತ್ರೆಗೆ ಜೆಡಿಎಸ್ ನಾಯಕರನ್ನು ಕೂಡ ಆಹ್ವಾನಿಸಿದೆ ಬಿಜೆಪಿಯ ನಾಯಕರು. ಟೋಟಲ್ 4 ಹಂತದಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆ ಸಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಜನಾಕ್ರೋಶ ಯಾತ್ರೆ ನಡೀತಾ ಇರುವಂಥದ್ದು. ನಿನ್ನೆ ಮೈಸೂರು, ಇದು ಹಾಸನದಲ್ಲಿ, ಹಾಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಿಜೆಪಿ ನಾಯಕರ ದಂಡೆ ಈ ಯಾತ್ರೆಯನ್ನ ಕೈಗೊಂಡಿರುವಂಥದ್ದು. ಇದರಲ್ಲಿ ಕೇಂದ್ರ ಸಚಿವರು ಇರ್ಬೋದು, ಮಾಜಿ ಸಿಎಂ ಇರ್ಬೋದು, ಹಾಗೆ ಬಿಜೆಪಿಯ ಹಲವಾರು ಮುಖಂಡರು, ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ರೇಟ್ ಎಲ್ಲ ಜಾಸ್ತಿ ಆಗಿದೆ, ಕಡಿಮೆ ಮಾಡಬೇಕು, ಇದರಿಂದ ಜನರು ಕೂಡ ರೊಚ್ಚಿಗೆದ್ದಿದ್ದಾರೆ. ಪ್ರತಿಯೊಂದರ ಬೆಲೆ ಕೂಡ ಜಾಸ್ತಿ ಆಗಿದೆ. ಮೆಟ್ರೋ ಇರ್ಬೋದು, ಬಸ್ಸು ದರ ಇರ್ಬೋದು, ಅಥವಾ ಹಾಲ್ ಇರ್ಬೋದು, ಗ್ಯಾಸು, ಪ್ರತಿಯೊಂದರ ದರ ಕೂಡ ಜಾಸ್ತಿ ಆಗಿದೆ. ಇದರ ವಿರುದ್ಧ ಈಗ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಜನಾಕ್ರೋಶ ಯಾತ್ರೆ ಅಂತ ಈಗ ಮಾಡ್ತಾ ಇದ್ದಾರೆ. 4 ಹಂತದಲ್ಲಿ ಈ ಯಾತ್ರೆ ಸಾಗುತ್ತೆ. ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಈ ಯಾತ್ರೆಗೆ ಚಾಲನೆ ಸಿಕ್ಕಿರುವಂಥದ್ದು. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯ ಎಲ್ಲ ಮುಗಿಸಿ ಮೈಸೂರಿನಲ್ಲಿ ಈ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಇವತ್ತು ಹಾಸನದಲ್ಲಿ ಶಕ್ತಿ ಪ್ರದರ್ಶನವನ್ನ ಬಿಜೆಪಿ ನಾಯಕರು ನಡೆಸಲಿದ್ದಾರೆ. ನೋಡಿ, ಉಸಿರಾಡೋ ಗಾಳಿ ಒಂದು ಬಿಟ್ಟು ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿದೆ. ಬೆಲೆ ಏರಿಕೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಇದು. ನಿನ್ನೆ ಮೈಸೂರು, ಇಂದು ಹಾಸನದಲ್ಲಿ ಆರ್ಭಟ ಬಹಳ ಜೋರಾಗಿದೆ. ಹಾಸನದಲ್ಲಿ ಸಾಗಲಿರುವ 2ನೇ ದಿನದ ಜನಾಕ್ರೋಶ ಯಾತ್ರೆ. ಇಂದು ಹಾಸನದಲ್ಲಿ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಈ ಜನಾಕ್ರೋಶ ಯಾತ್ರೆಗೆ ಜೆಡಿಎಸ್ ನಾಯಕರನ್ನು ಕೂಡ ಆಹ್ವಾನಿಸಿದೆ ಬಿಜೆಪಿಯ ನಾಯಕರು. ಟೋಟಲ್ 4 ಹಂತದಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆ ಸಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಜನಾಕ್ರೋಶ ಯಾತ್ರೆ ನಡೀತಾ ಇರುವಂಥದ್ದು. ನಿನ್ನೆ ಮೈಸೂರು, ಇದು ಹಾಸನದಲ್ಲಿ, ಹಾಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಿಜೆಪಿ ನಾಯಕರ ದಂಡೆ ಈ ಯಾತ್ರೆಯನ್ನ ಕೈಗೊಂಡಿರುವಂಥದ್ದು. ಇದರಲ್ಲಿ ಕೇಂದ್ರ ಸಚಿವರು ಇರ್ಬೋದು, ಮಾಜಿ ಸಿಎಂ ಇರ್ಬೋದು, ಹಾಗೆ ಬಿಜೆಪಿಯ ಹಲವಾರು ಮುಖಂಡರು, ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ರೇಟ್ ಎಲ್ಲ ಜಾಸ್ತಿ ಆಗಿದೆ, ಕಡಿಮೆ ಮಾಡಬೇಕು, ಇದರಿಂದ ಜನರು ಕೂಡ ರೊಚ್ಚಿಗೆದ್ದಿದ್ದಾರೆ. ಪ್ರತಿಯೊಂದರ ಬೆಲೆ ಕೂಡ ಜಾಸ್ತಿ ಆಗಿದೆ. ಮೆಟ್ರೋ ಇರ್ಬೋದು, ಬಸ್ಸು ದರ ಇರ್ಬೋದು, ಅಥವಾ ಹಾಲ್ ಇರ್ಬೋದು, ಗ್ಯಾಸು, ಪ್ರತಿಯೊಂದರ ದರ ಕೂಡ ಜಾಸ್ತಿ ಆಗಿದೆ. ಇದರ ವಿರುದ್ಧ ಈಗ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಜನಾಕ್ರೋಶ ಯಾತ್ರೆ ಅಂತ ಈಗ ಮಾಡ್ತಾ ಇದ್ದಾರೆ. 4 ಹಂತದಲ್ಲಿ ಈ ಯಾತ್ರೆ ಸಾಗುತ್ತೆ. ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಈ ಯಾತ್ರೆಗೆ ಚಾಲನೆ ಸಿಕ್ಕಿರುವಂಥದ್ದು. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯ ಎಲ್ಲ ಮುಗಿಸಿ ಮೈಸೂರಿನಲ್ಲಿ ಈ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಇವತ್ತು ಹಾಸನದಲ್ಲಿ ಶಕ್ತಿ ಪ್ರದರ್ಶನವನ್ನ ಬಿಜೆಪಿ ನಾಯಕರು ನಡೆಸಲಿದ್ದಾರೆ.